ಇದು ಬಂದು 1,75,000 ರೂಪಾಯಿ ಕೊಡೋಣ. ಒಂದು ಬಂಪರ್ ಪ್ರೈಸ್ ಸರ್. ಬೈಕ್ ಏನಾದ್ರು ತಗೊಂತೀರಾ? ಬನ್ನಿ, 2023 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 1,95,000, ಬರೀ 2,10,000. 2 ಲಕ್ಷ 2,10,000. ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನೋ ಹೆಚ್ಚು ಕಡಿಮೆ ಮಾಡೋಣ. 2,05,000 ಮಾಡಿ. 1,65,000. 11 ಮಾಡಲು 1,65,000. ಆಲ್ಟೋ KTM ತಗೊಂಡೋಗಿ 5 ಸೀಟರ್ ವೆಹಿಕಲ್ 1,65,000. ಫೈನಲ್ ಟು ಫೈನಲ್ ಬಂದು 1,55,000 ರೂಪಾಯಿಗೆ ಆಗುತ್ತೆ. ಬರೀ 1,20,000 ಮಾಡಲ್ 2006 ಸೆಕೆಂಡ್ ಓನರ್ ಗಾಡಿ. 4,75,000 ರೂಪಾಯಿ ತಗೊಂಡೋಗಿ. 4,75,000ಕ್ಕೆ. ಹೌದು, ಇದು 7,50,000 ಹೇಳೋದು. 7,25,000 ರೂಪಾಯಿ ಮುಗಿಸೋಣ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ಗಾಡಿ ಇದೆ, ಡೀಸೆಲ್ ವೇರಿಯಂಟ್. ಓಕೆ, ಬರೀ 1,75,000 ರೂಪಾಯಿ ಕೊಡೋಣ. 7 ಸೀಟರ್ ವೆಹಿಕಲ್ ಬಾರ್ಗಿನ್ ಎಲ್ಲ 1,75,000 ರೂಪಾಯಿ ಆಗುತ್ತೆ. ಇದು ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ತೋರಿಸಿ. ಬರೀ 1,30,000. 15 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಡೋರ್. ಇದು ಬಂದು 1,35,000. ಬನ್ನಿ, 1,25,000 ರೂಪಾಯಿ ಕೊಡೋಣ. ಓಕೆ, ಇದು ಬಂದು ನಿಮಗೆ 3,10,000 ಹೇಳೋದು 2,90,000 ರೂಪಾಯಿಗೆ ಆಗುತ್ತೆ. 3,60,000 ಹೇಳೋದು 3,40,000 ರೂಪಾಯಿ ಕೊಟ್ಬಿಡೋಣ. ಬರೀ 3,95,000. 3,95,000ಕ್ಕೆ. 4,25,000 ಹೇಳೋದು 3,95,000 ರೂಪಾಯಿ ಕೊಡೋಣ. ಬನ್ನಿ ಸರ್. ಹಾಯ್, ಹಲೋ, ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ನೆಕ್ಸಾ ಕಾರ್ಸಿ ಬಂದಿದ್ದೇನೆ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಆ್ಯಂಡ್ ಈ ದಸರಾ ಹಬ್ಬಕ್ಕೆ ಯಾರು ವೆಹಿಕಲ್ ತೊಗೊಳ್ತಿದ್ರೆ 1 ಲಕ್ಷದಿಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ದೊಡ್ಡ ಗಾಡಿ ನೋಡ್ತಿದ್ರೆ ಲೋನ್ ಕೂಡ ಅವೈಲೇಬಲ್ ಇದೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಸರ್, ನಾ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಾ? ಆರಾಮಾಗಿದ್ದೀನಿ ಸರ್, ನೀವು ಚೆನ್ನಾಗಿ? ನಾನು ಚೆನ್ನಾಗಿದ್ದೀನಿ ಸರ್. ದಸರಾ ಹಬ್ಬ ಬಂತು ಸರ್, ನಾಡ ಹಬ್ಬ ದಸರಾ. ತುಂಬ ಜನ ವೆಹಿಕಲ್ ಹುಡುಕ್ತಾರೆ ಅಥವಾ ಏನೇನೋ ಹೊಸ ತಗೊಳ್ತಾರೆ. ಬರಲಿ ಸರ್. ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀರಾ ವಿಡಿಯೋ? ಖಂಡಿತ ಹೇಳ್ತೀನಿ. ನಮ್ಮ ನೆಕ್ಸ್ಟ್ ಕಾರ್ಸಿಗೆ ಬಂದರೆ ಬೆಸ್ಟ್ ಪ್ರೈಸಲ್ಲೇ ಗಾಡಿಗಳು ಕೊಡ್ತೀವಿ ಅಷ್ಟೇ. ಆಲ್ ಓವರ್ ಕರ್ನಾಟಕ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 13ಇಂದ ಎಲ್ಲಿ ಬೇಕೋ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. 80% ತನಕ ಲೋನ್ ಕೂಡ ಆಗುತ್ತೆ. 80% ಲೋನ್, 80% ತನಕ ಲೋನ್ ಕೂಡ ಆಗುತ್ತೆ. ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್? ಇವಾಗ ಪ್ರೆಸೆಂಟ್ 70+ ವೆಹಿಕಲ್ ಇದಾವೆ. 70. ಪ್ರೈಸ್ ಸ್ಟಾರ್ಟ್ ಆಗೋದು ಸರ್ ಪ್ರೈಸ್ ಬಂದು 80,000ದಿಂದನೂ ಇದಾವೆ. 80,000. 80,000ದಿಂದ ನಿಮಗೆ 7 ಲಕ್ಷದವರೆಗೂ ಇದೆ, 8 ಲಕ್ಷದವರೆಗೂ ಇದಾವೆ. ಓಕೆ ಸರ್, ಅಡ್ರೆಸ್ಸು ಸರ್? ಸರ್, ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್. 100 ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೋಡಿ ನೆಕ್ಸ್ಟ್ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಅಲ್ಲಿಂದನೂ ಬೋರ್ಡ್ ಕಾಣುತ್ತೆ ಅಂತ ಹೇಳ್ಬೋದು. ಖಂಡಿತ ರಿಂಗ್ ರೋಡ್ ಅಲ್ಲಿ ಬಂದ್ಬಿಟ್ಟು ಎದ್ದು ಕಾಣಿಸುತ್ತೆ ಸರ್ ನಮ್ಮ ನೆಕ್ಸ್ಟ್ ಕಾರ್ಸ್. ಓಕೆ, ಗಾಡಿಗಳು ಪಾರ್ಕ್ ಆಗಿರುತ್ತೆ, ಅಲ್ಲಿಂದ ನೋಡ್ಬೋದು ನೀವು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ಗಾಡಿಗಳಿದೆ ಅಂತ ಕಾಣುತ್ತಲ್ವಾ? ಏನ್ ಸರ್, ಕನ್ಫ್ಯೂಸ್ ಆದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡ್ಬೋದು. ಯಾವ ವೆಹಿಕಲ್ ಬಗ್ಗೆ ಏನ್ ಡೀಟೇಲ್ಸ್ ಬೇಕೋ ಪ್ರತಿಯೊಂದಕ್ಕೂ ನಾವು ಡೀಟೇಲ್ಸ್ ತಿಳಿಸ್ಕೊಡೋಣ ಅಷ್ಟೇ. ಓಕೆ, ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಸರ್, ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ XUV 500 ಸರ್. XUV 500 WI8 ಟಾಪ್ ಅಂಡ್ ಮಾಡಲು. 2012 ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಸಣ್ಣ ಪುಟ್ಟ ಕೆಲಸ ಇದೆ. ಇದು ಬಂದು 4,50,000 ಹೇಳ್ತಾ ಇರೋದು. ಬನ್ನಿ, ಒಂದು 4,25,000 ರೂಪಾಯಿ ಕೊಟ್ಬಿಡೋಣ. 4,25,000ಕ್ಕೆ 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಡೀಸೆಲ್ ಮ್ಯಾನ್ಯುವಲ್. ಹೌದೌದು. ನೆಕ್ಸ್ಟ್ ವೆಹಿಕಲ್ ಸರ್ SX4. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು 2011 ಮಾಡಲು 3rd ಓನರ್, VXI ಪೆಟ್ರೋಲ್ ವೇರಿಯಂಟ್, ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ. ಬರೀ 1,70,000 ರೂಪಾಯಿ ಕೊಡೋಣ. 1,70,000ಕ್ಕೆ. 2 ಲಕ್ಷ ಕೋಟಿಂಗ್ ಇರೋದು 1,70,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಸರ್ ಸ್ವಿಫ್ಟ್. ನೆಕ್ಸ್ಟ್ ವೆಹಿಕಲ್ ಬಂದು ಸ್ವಿಫ್ಟ್ ಡೀಸೆಲ್ ZI ಟಾಪ್ ಅಂಡ್ ಮಾಡಲು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. 3,60,000 ಹೇಳೋದು 3,40,000 ರೂಪಾಯಿ ಕೊಟ್ಬಿಡೋಣ. 3,40,000. 3,40,000 ರೂಪಾಯಿ. ಹಾಗೆ ಇನ್ನೊಂದು ವೆಹಿಕಲ್ ಇರೋದು VDI ಸರ್. ಇದು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ 3,10,000 ಹೇಳೋದು 2,90,000 ರೂಪಾಯಿಗೆ ಆಗುತ್ತೆ. 2,90,000. 2,90,000 ರೂಪಾಯಿಗೆ ಆಗುತ್ತೆ. ನೆಕ್ಸ್ಟ್ ಗೆಟ್ಸ್, Hyundai ಗೆಟ್ಸ್ GLS, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 1,35,000. ಬನ್ನಿ, 1,25,000 ರೂಪಾಯಿ ಕೊಡೋಣ. 1,25,000ಕ್ಕೆ ಗೆಟ್ಸ್. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ. ನೆಕ್ಸ್ಟ್ ವೆಹಿಕಲ್ 7 ಮಾಡಲು ಸಿಂಗಲ್ ಓನರ್ ಸ್ಯಾಂಟ್ರೋ. 2,10,000. ಫೈನಲ್ 2 ಲಕ್ಷಕ್ಕೆ ಆಗುತ್ತೆ. 1,90,000 ಸರ್. 1,95,000 ರೂಪಾಯಿ ಮಾಡಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಬೆಸ್ಟ್ ಪ್ರೈಸು. ಬರೀ 1,20,000. ಮಾಡಲ್ 2006 ಸೆಕೆಂಡ್ ಓನರ್ ಗಾಡಿ. 1,20,000 ಅಷ್ಟೇ. ಇನ್ನೊಂದು 5,000 ಕಮ್ಮಿ ಮಾಡೋದು. ಬನ್ನಿ, ನಿಮ್ಮ ಚಾನಲ್ ಕಡೆ 1,15,000ಕ್ಕೆ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ I20 ಬಂದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 5,25,000 ಹೇಳೋದು. ಬನ್ನಿ, 4,90,000 ರೂಪಾಯಿ ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ಸರ್ Honda. ಸರ್ Honda Brio 2014 ಮಾಡಲು 4th ಓನರು, ಟಾಪ್ ಅಂಡ್ ಮಾಡಲು ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಓನರ್ ಮಾತ್ರ ಮೈನಸ್ಸು. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಆಕ್ಷನ್ ಫ್ರೀ ವೆಹಿಕಲ್. ಬರೀ 2,10,000. 2 ಲಕ್ಷ 2,10,000. ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನೋ ಹೆಚ್ಚು ಕಡಿಮೆ ಮಾಡೋಣ. 2,05,000 ಮಾಡಿ. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ ಫ್ಯಾಬಿಯಾ. ಬರೀ 1,70,000. 1,70,000. 2 ಲಕ್ಷ ಕೋಟಿಂಗ್ ಇರೋದು. 1,75,000 ರೂಪಾಯಿ ಡೀಸೆಲ್ ವೇರಿಯಂಟ್ ಕೊಡೋಣ. ಮಾಡಲ್ ಸರ್? ಮಾಡಲ್ 2013 ಮಾಡಲು
ಥರ್ಡ್ ಓನರ್ ಗಾಡಿ. ಓಕೆ ನೆಕ್ಸ್ಟ್ ಸರ್ ಸರ್ ಇದು ಬಂದು 1,95,000 2005 ಥರ್ಡ್ ಓನರು ಯೂನಿಕ್ ಕಲರ್ VXI ಯೂನಿಕ್ ಕಲರು ಗಾಡಿ ಚೆನ್ನಾಗಿದೆ. 1,95,000 ಹೇಳೋದು, 1,85,000 ರೂಪಾಯಿ ಮಾಡೋಣ. 80,000 ಮಾಡಿ ಅಷ್ಟೇ. ಬಂದರೆ ಇನ್ನೂ ನೆಗೋಷಿಯೇಟ್ ಆಗುತ್ತೆ, ಚೂರು ಹೆಚ್ಚು ಕಡಿಮೆ ಮಾಡೋಣ. ನೀವು ನೆಗೋಷಿಯಬಲ್ ಅಂತ ಕೇಳ್ತಾ ಇರ್ತೀರಾ, ಕಸ್ಟಮರ್ ಬಂದರಲ್ಲ ಅಷ್ಟು ಹೇಳಿದರೆ ಇನ್ನೂ ಕಡಿಮೆ ಮಾಡಿ ಅಂತಾರೆ. ನಾವು ಹೇಳ್ತಾ ಇರೋದು ವಿಡಿಯೋದಲ್ಲಿ ಫೈನಲ್ ರೇಟ್ಗಳು, ಅದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿಕೊಡ್ಬೋದು ಖಂಡಿತ. ನೆಕ್ಸ್ಟ್ 2013 ಮಾಡಲು ಪೋಲೋ ಥರ್ಡ್ ಓನರ್ ಗಾಡಿ, ಹೈಲೈನ್ ಟಾಪ್ ಅಂಡ್ ಮಾಡಲು ಗಾಡಿ, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸರ್. ಡೀಸೆಲ್ ವೇರಿಯಂಟು ಬರೀ 2,75,000 ರೂಪಾಯಿ ಆಗುತ್ತೆ. 2,75,000. 3 ಲಕ್ಷ ಕೋಟಿಂಗ್ ಇರೋದು 2,75,000. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 2,70,000 ರೂಪಾಯಿ ಮುಗಿಸ್ಕೊಡೋಣ. ನೆಕ್ಸ್ಟ್ ಸರ್ ಇನ್ನೊಂದು ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್, ಅದರಲ್ಲೂ 4 ಡಬಲ್ ಡೋರು. ಓಕೆ 2016 ಸಿಂಗಲ್ ಓನರು 26,000 ಓಡಿದೆ. ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. ಓಕೆ 2 ಲಕ್ಷ ಕೋಟಿಂಗ್ ಇರೋದು, 1,75,000 ರೂಪಾಯಿ ಮಾಡಿ. 1,75,000 175 ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಸರ್ ಬಂದು ಕ್ವಿಡ್ 2019 ಮಾಡಲು ಸಿಂಗಲ್ ಓನರು 35,000 ಓಡಿದೆ. ಬರೀ 35,000. ಬರೀ 35,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಗುಡ್ ಕಂಡೀಷನ್ ಗಾಡಿ. ನಿಮಗೆ ಲೋನ್ ಬೇಕಾ ಲೋನ್ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ತನಕ ಲೋನ್ ಸಿಗುತ್ತೆ. ಇದು ಬಂದು 3,65,000. ಬನ್ನಿ 3.5 ಲಕ್ಷ ಕೊಟ್ಬಿಡೋಣ. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಆ ಕಡೆ ಇದು ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ತೋರಿಸಿ. ಬರೀ 1,30,000 15 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಡೋರು. 1,35,000. ಬನ್ನಿ ಇನ್ನೂ ಒಂದು 5,000 ಕಮ್ಮಿ ಮಾಡಿ 1,30,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ಸರ್ I10. ಸರ್ I10 ಆಸ್ತಾ ಟಾಪ್ ಅಂಡ್ ಮಾಡಲು 2009 ಮಾಡಲು ಥರ್ಡ್ ಓನರು, ಫ್ರೆಶ್ FC ಇದೆ. 29ವರೆಗೂ FC ಇದೆ, ಟಾಪ್ ಅಂಡ್ ಮಾಡಲು ಗಾಡಿ. ಬರೀ 1,85,000. 2 ಲಕ್ಷ ಕೋಟಿಂಗ್ ಇರೋ 1,85,000 ರೂಪಾಯಿ ಕೊಡೋಣ. 2009 ಮಾಡಲು 9 ಮಾಡಲು ಫ್ರೆಶ್ FC ಇದೆಯಲ್ಲ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,85,000 ರೂಪಾಯಿ ಕೊಡೋಣ. ಓಕೆ ನೆಕ್ಸ್ಟ್ ಸರ್ ನಿಶಾನ್ ಟೆರಾನೋ ಬಂದು 2013 ಮಾಡಲು ಸೆಕೆಂಡ್ ಓನರು 110 PS 4,40,000. ಫೈನಲ್ ಬನ್ನಿ 4,20,000 ರೂಪಾಯಿ ಕೊಟ್ಬಿಡ. ಟಾಪ್ ಅಂಡ್ ನೆಕ್ಸ್ಟ್ ವೆಹಿಕಲ್ ಸರ್ ಒಮಿನಿ ನೋಡ್ತಿದ್ರೆ, ಒಮಿನಿಗಳು ಆಲ್ಮೋಸ್ಟ್ ಒಮಿನಿಲಿ ಪ್ರೆಸೆಂಟ್ ಇವಾಗ 4 ಗಾಡಿ ಇದಾವೆ ಸರ್. ನೋಡಿ 2006 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ. 5 ಸೀಟರ್ ವೆಹಿಕಲ್. 1,65,000. ಫೈನಲ್ ಟು ಫೈನಲ್ ಬಂದು 1,55,000 ರೂಪಾಯಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ಹೇಳಿ. ಡಾಟ್ಸನ್ ಗೋ ಬಂದು 18 ಮಾಡಲು ಸಿಂಗಲ್ ಓನರು 34,000 ಓಡಿದೆ. 2,35,000. 30,000 ಮಾಡಿ. 2,30,000. 2,30,000 ರೂಪಾಯಿ ಕೊಟ್ಬಿಡೋಣ ಬನ್ನಿ. ಲೋನ್ ಕೂಡ ಆಗತ್ತಲ್ಲ ಸರ್ ಇದಕ್ಕೆ ಲೋನ್ ಸಿಗಲ್ಲ. ಡಾಟ್ಸನ್ ಹೋಗೋ ಲೋನ್ ಸಿಗಲ್ಲ. ಮಾರುತಿ ಹೊಂಡಾ ಇದ್ರೆ ಖಂಡಿತ ಮಾಡಿಸ್ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಓಮಿನಿ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್. 1,95,000. 1,85,000 ಮಾಡಿ ಅಷ್ಟೇ. ನೆಕ್ಸ್ಟ್ ಇರೋದು 19 ಮಾಡಲು ಸರ್, 8 ಸೀಟರ್ ವೆಹಿಕಲ್, ಓಡಿರೋದು 54,000. 19 ಮಾಡಲು ಸಿಂಗಲ್ ಓನರ್ ಗಾಡಿ, 3,65,000. 3,45,000 ರೂಪಾಯಿ ಕೊಟ್ಬಿಡೋಣ. 45,000ಕ್ಕೆ 8 ಸೀಟರ್ ವೆಹಿಕಲ್. ಓಕೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್, ನೆಕ್ಸ್ಟ್ ವೆಹಿಕಲ್ ಬಂದು ಆಲ್ಟೋ K10 ತೋರಿಸಿ ಸರ್. ಹೇಳಿ. ತುಂಬಾ ಜನ ಸಣ್ಣ ಬಜೆಟ್ ಅಲ್ಲಿ ಕೇಳ್ತಾರೆ. ಬರೀ 1,65,000. 1,65,000. 11 ಮಾಡಲು 1,65,000. ಆಲ್ಟೋ K10 ತಗೊಂಡೋಗಿ. ನೆಕ್ಸ್ಟ್ ಇನ್ನೊಂದಿರೋದು ಸರ್, ಇದು ಬಂದು 2,35,000. 12 ಮಾಡಲು ಸಿಂಗಲ್ ಓನರ್, ಬರೀ 49,000 ಓಡಿದೆ. ರೆಕಾರ್ಡೆಡ್ 2,35,000 ತಗೊಂಡೋಗಿ. ಸ್ವಿಫ್ಟ್ ಸರ್. ಶಿಫ್ಟ್ ಬಂದು 2013 ಮಾಡಲು ಸಿಂಗಲ್ ಓನರ್, VDI ಡೀಸೆಲ್ ಗಾಡಿ. 3,75,000. 3,60,000 ಕೊಡಿ ತಗೊಂಡೋಗಿ. ಇನ್ನೊಂದಿರೋದು ಸರ್ ಸ್ವಿಫ್ಟ್. ಶಿಫ್ಟ್ ಅಲ್ಲಿ ZXi ಟಾಪ್ ಅಂಡ್ ಮಾಡಲು 11 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 3,65,000. 3,55,000 ಮಾಡಿ. 3,55,000. ನೆಕ್ಸ್ಟ್ ಇಗ್ನಿಸ್ ಸರ್. ಇಗ್ನಿಶ್ ಅಲ್ಲ, ಸೆಲೆರಿಯಾದಲ್ಲಿ ಪ್ರೆಸೆಂಟ್ 5 ಗಾಡಿ ಇದಾವೆ. 2015 ಮಾಡಲು ಸೆಕೆಂಡ್ ಓನರ್ ಗಾಡಿ, 3,55,000. ಬನ್ನಿ 3,40,000 ತಗೊಳ್ಳಿ. ವೇರಿಯಂಟ್ ಸರ್ ಇದು 15 ಮಾಡಲು VXi ಸೆಕೆಂಡ್ ಓನರ್ ಗಾಡಿ, 3,55,000. 65,000 ಹೇಳೋದು. 3,55,000 ತಗೊಂಡೋಗಿ. ಮ್ಯಾನ್ಯುವಲ್ ಆಟೋಮೆಟಿಕ್? ಮ್ಯಾನ್ಯುವಲ್. ಓಕೆ ನೆಕ್ಸ್ಟ್ ಆಟೋಮೆಟಿಕ್ ನಿಮ್ಗೆ ಇದೆ, ತೋರಿಸ್ತೀನಿ ನಾನು. ಬಟ್ ನೆಕ್ಸ್ಟ್ ಇದು ರಿಡ್ಸ್ ಪೆಟ್ರೋಲ್ ವೇರಿಯಂಟ್, 11 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 79,000 ಓಡಿದೆ. VXi ಪೆಟ್ರೋಲ್ ವೇರಿಯಂಟ್, ಗುಡ್ ಕಂಡೀಷನ್ ಗಾಡಿ, 2,65,000 ತಗೊಂಡೋಗಿ. 2,65,000. ಹಾಗೆ ನೆಕ್ಸ್ಟ್ ಇನ್ನೊಂದು I10 ಇರೋದು ಸರ್. I10 ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 2 ಲಕ್ಷ. 2 ಲಕ್ಷ. ಬರೀ 2 ಲಕ್ಷ. 2,20,000 ಹೇಳೋದು. 2 ಲಕ್ಷಕ್ಕೆ ತಗೊಂಡೋಗಿ. ಸರ್ I20 ಆಕ್ಟಿವ್. I20 ಆಕ್ಟಿವಾ 2016 ಮಾಡಲು ಥರ್ಡ್ ಓನರು, ಆಸ್ತಾ ಟಾಪ್ ಅಂಡ್ ಮಾಡಲು ಡೀಸೆಲ್ ವೇರಿಯಂಟು, 4,25,000. ಬನ್ನಿ 3,95,000 ರೂಪಾಯಿ ತಗೊಂಡೋಗಿ. 3,95,000. 395 ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಇರೋದು ಸರ್ ಯಾವುದು? ರಿಡ್ಸ್ ಡೀಸೆಲ್ ಗಾಡಿ,
2010 ಮಾಡಲು ಸಿಂಗಲ್ ಓನರ್ ಫ್ರೆಶ್ ಶಾಪ್ಸ್ ಇನ್ಶೂರೆನ್ಸ್ ಸಿಗುತ್ತೆ 2,85,000 ಬನ್ನಿ 2,80,000 ರೂಪಾಯಿ ಕೊಟ್ಬಿಡೋಣ ಎರ್ಟಿಗಾ ಸರ್ ಎರ್ಟಿಗಾ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಇಂಜಿನ್ ಕೆಲಸ ಇದೆ ಆಸ್ ಇಟ್ ಈಸ್ ಕಂಡೀಷನ್ 4,75,000 ರೂಪಾಯಿ ತಗೊಂಡೋಗಿ 4,75,000ಕ್ಕೆ ಹೌದು ಹಾಗೆ ನೆಕ್ಸ್ಟ್ ಸರ್ ಇಂಜಿನ್ ರೆಡಿ ಮಾಡಿಸ್ಬಿಟ್ಟು 5,75,000 45,000 50,000 ಖರ್ಚಿದೆ ಅಷ್ಟೇ 4,75,000 ಬನ್ನಿ 65,000 ರೂಪಾಯಿ ಕೊಟ್ಬಿಡೋಣ ಡಿಮಾಂಡ್ 4,65,000 ರೂಪಾಯಿಗೆ ಡಿಮಾಂಡೆಡ್ ಕ್ವಾಲಿಸು ಸರ್ 2001 ಸಿಂಗಲ್ ಓನರ್ ಗಾಡಿ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಬಂದು 1,75,000 ರೂಪಾಯಿ ಕೊಡೋಣ ಒಂದು ಬಂಪರ್ ಪ್ರೈಸು ಸರ್ 1,95,000 ಕೊಟ್ಬಿಡಿ 1,60,000ಕ್ಕೆ ಏನಾದರೂ ಚಾನ್ಸ್ ಇದೆಯಾ ಸರ್ ಇದು ಸರ್ ನೀವು 1,60,000 ಚಾನ್ಸ್ ಇದೆ ಕೊಡೋಣ ಬಟ್ ಏನು ಗೊತ್ತಾ ವಿಡಿಯೋ ನೋಡ್ಕೊಂಬಂದು 60,000 ಹೇಳಿದ್ರೆ ನಾವು 60 ಕೊಡ್ಬೇಕಾ ಅಂತಾರೆ ಅದಕ್ಕೆ 1,75,000 ಹೇಳಿದ್ರೆ ಒಂದು 5,000 10,000 ಹೆಚ್ಚು ಕಡಿಮೆ ಮಾಡಿ ತಗೊಂಡು ಹೋಗ್ತಾರೆ ಕ್ವಾಲಿಸ್ ಅದು ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ 2001 ಸಿಂಗಲ್ ಓನರ್ ಗಾಡಿ Next. ಬೊಲೆರೋ 18 ಮಾಡಲು ಸಿಂಗಲ್ ಓನರ್ ಗಾಡಿ AC ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋ ಬರಲ್ಲ ಗಾಡಿ ತುಂಬ ಚೆನ್ನಾಗಿದೆ ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಒಂದು 80% ಲೋನ್ ಕೂಡ ಮಾಡಿಸ್ಕೊಡೋಣ ಇದು ಬಂದು 5,50,000 ಅಷ್ಟೇ 5,75,000 ಹೇಳೋದು 5,50,000 ತಗೊಂಡೋಗಿ ಓಕೆ ನೆಕ್ಸ್ಟ್ ಇರೋದು ಸ್ಯಾಂಟ್ರಾ ಸರ್ ಇದು ಬಂದು ಸ್ಯಾಂಟ್ರೋ 11 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,10,000 2 ಲಕ್ಷ ಕೊಟ್ಬಿಡೋಣ ಓಕೆ ನೆಕ್ಸ್ಟ್ ಇರೋದು ಸರ್ 14 ಮಾಡಲು ವ್ಯಾಗನರು ಬರೀ 69,000 ಓಡಿದೆ ಹಾಂ ಸೆಕೆಂಡ್ ಓನರ್ ಗಾಡಿ 2,55,000 ರೂಪಾಯಿ ಕೊಟ್ಬಿಡ 2,55,000 2,55,000 ರೂಪಾಯಿಗೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ 2,50,000 ರೂಪಾಯಿಗೆ 14 ಮಾಡಲು ವ್ಯಾಗನರ್ ಕೊಡೋಣ ಬೈಕ್ ಏನಾದರೂ ತಗೊತೀರಾ ಬನ್ನಿ 2023 ಮಾಡಲು ಸಿಂಗಲ್ ಓನರ್ ಗಾಡಿ 1,95,000 85,000 ಮಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸೆಲಾರಿಯಾ 2017 ಮಾಡಲು ಸೆಕೆಂಡ್ ಓನರು 92,000 ಓಡಿದೆ ಆಕ್ಷನ್ ಫ್ರೀ ವೆಹಿಕಲ್ಲು 3,65,000 ಬನ್ನಿ 3,55,000 ರೂಪಾಯಿ ಕೊಟ್ಬಿಡೋಣ 1,55,000ಕ್ಕೆ ನೆಕ್ಸ್ಟ್ ಸರ್ ಇದು ಬಂದು i10 ಆಸ್ತಾ ಟಾಪ್ ಅಂಡ್ ಮಾಡಲು 12 ಸೆಕೆಂಡ್ ಓನರ್ ಗಾಡಿ 84,000 ಓಡಿದೆ ಗಾಡಿ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ 2,85,000 ಬನ್ನಿ 2,70,000 ರೂಪಾಯಿ ಕೊಟ್ಬಿಡೋಣ ಓಕೆ ನೆಕ್ಸ್ಟ್ i20ನಾ ಸರ್ i20 ಸರ್ 14 ಮಾಡಲು 4th ಓನರ್ ಅಷ್ಟೇನೆ ಸ್ಪೋರ್ಟ್ಸ್ ವೇರಿಯಂಟ್ ಗುಡ್ ಕಂಡೀಷನ್ ಗಾಡಿ ಬರೀ 3,10,000 2,90 3,25,000 3,10,000 ತಗೊಂಡೋಗಿ ಇನ್ನೂ 5,000 ಕಮ್ಮಿ ಕೊಡಿ ತಗೊಂಡೋಗಿ ಓಕೆ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು ಟಾಟಾ ಮಾಂಜಾ ಪೆಟ್ರೋಲ್ ವೇರಿಯಂಟು ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ Okay. 2,15,000 1,95,000 ರೂಪಾಯಿ ತಗೊಂಡೋಗಿ 1,95,000 1,95,000 ರೂಪಾಯಿ ತಗೊಂಡು ಸೆಲೆರಿಯೋ ಸರ್ ಸೆಲಾರಿಯಾ ಬಂದು ಆಟೋಮೆಟಿಕ್ ವೆಹಿಕಲ್ ನೋಡಿ ಅದು ಮ್ಯಾನ್ಯುವಲ್ ಇದು ಮ್ಯಾನ್ಯುವಲ್ ಇದು ಆಟೋಮೆಟಿಕ್ 17 ಮಾಡಲು ಸಿಂಗಲ್ ಓನರ್ ಗಾಡಿ 82,000 ಓಡಿದೆ 3,95,000 85,000 ಮಾಡಿ ವೇರಿಯಂಟ್ ಸರ್ ZXi ಓಕೆ ZXi Okay. 17 ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ನೆಕ್ಸ್ಟ್ ಸರ್ ಸ್ಕೋಡಾ ರ್ಯಾಪಿಡ್ 2016 ಮಾಡಲು ಸಿಂಗಲ್ ಓನರು 1,12,000 ಓಡಿದೆ ಆಟೋಮೆಟಿಕ್ ವೆಹಿಕಲ್ಲು ಡೀಸೆಲ್ ಗಾಡಿ ತುಂಬ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ಲು ಟಾಪ್ ಅಂಡ್ ಮಾಡಲು ಇದು ಬಂದು 5,25,000 ಬನ್ನಿ 5 ಲಕ್ಷ ಕೊಟ್ಬಿಡೋಣ 5 ಲಕ್ಷಕ್ಕೆ 5 ಲಕ್ಷ ಕೊಟ್ಬಿಡೋಣ ನೆಕ್ಸ್ಟ್ ಸರ್ ಸಿಯಾಜು VDI ಪ್ಲಸ್ಸು 17 ಮಾಡಲು ಸಿಂಗಲ್ ಓನರ್ ಗಾಡಿ 77,000 ಓಡಿದೆ ಡೀಸೆಲ್ ವೇರಿಯಂಟು ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ಲು ರೀಪ್ಲೇಸ್ಮೆಂಟ್ ಏನಿಲ್ಲ ಸರ್ ಇದು ಬಂದು 6,25,000 5,95,000 ರೂಪಾಯಿ ಕೊಡೋಣ ಓಕೆ ನೆಕ್ಸ್ಟ್ ಸರ್ ಇಕೋ ಸ್ಪೋರ್ಟ್ಸು ಸರ್ ಇಕೋ ಸ್ಪೋರ್ಟ್ಸ್ ಬಂದು 14 ಮಾಡಲು ಸೆಕೆಂಡ್ ಓನರು ಟೈಟಾನಿಯಮ್ ಡೀಸೆಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನೆಲ್ಲ ಒರಿಜಿನಲ್ ಪೇಂಟಲ್ಲಿದೆ ಬನ್ನಿ 5 ಲಕ್ಷ ಹೇಳೋದು 4,90,000 ರೂಪಾಯಿ ಕೊಟ್ಬಿಡೋಣ 4,90,000 4,90,000ಗೆ ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ಶಿಫ್ಟ್ ಡಿಸೈರ್ ಆಟೋಮೆಟಿಕ್ 14 ಮಾಡಲು ಸಿಂಗಲ್ ಓನರು 44,000 ಓಡಿದೆ ಆಟೋಮೆಟಿಕ್ ವೆಹಿಕಲ್ಲು ಪ್ರೊಫೈಲ್ ಚೆನ್ನಾಗಿತ್ತು ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ 80% ಬರೀ 3,95,000 3,95,000ಕ್ಕೆ 4,25,000 ಹೇಳೋದು 3,95,000 ರೂಪಾಯಿ ಕೊಡೋಣ ಬನ್ನಿ ಸರ್ ಓಕೆ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಇಯಾನ್ ನೋಡಿ 13-14 ಸೆಕೆಂಡ್ ಓನರ್ ಗಾಡಿ 2,35,000 ರೂಪಾಯಿಗೆ ಆಗುತ್ತೆ ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡೋಣ ನೆಕ್ಸ್ಟ್ 11 ಮಾಡಲು ಸಿಂಗಲ್ ಓನರು ಆಲ್ಟೆಕ್ K10 2,35,000 ಬನ್ನಿ 2,25,000 ರೂಪಾಯಿ ಕೊಡೋಣ ಹಾಗೆ ನೆಕ್ಸ್ಟ್ ಸರ್ ಇದು ಬಂದು i10 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟು ಗುಡ್ ಕಂಡೀಷನ್ ಗಾಡಿ ಸರ್ ಇದು ಬಂದು 3,10,000 ಬನ್ನಿ 3 ಲಕ್ಷ ಕೊಟ್ಬಿಡೋಣ ಓಕೆ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು i10 2015 ಮಾಡಲು ಸೆಕೆಂಡ್ ಓನರ್ ಮ್ಯಾಗ್ನ ವೇರಿಯಂಟು ಇದು ಬಂದು 3,10,000 2,95,000 ರೂಪಾಯಿ ಕೊಟ್ಬಿಡೋಣ ಹಾಗೆ ನೆಕ್ಸ್ಟ್ ಡಸ್ಟರ್ ಸರ್ ಡಸ್ಟರ್ ಬಂದು 2015 ಮಾಡಲು ಸಿಂಗಲ್ ಓನರ್ 85 PS ಆಕ್ಷನ್ ಫ್ರೀ ವೆಹಿಕಲ್ ಏನು ರೀಪ್ಲೇಸ್ಮೆಂಟ್ ಏನಿಲ್ಲ ಇದು ಬಂದು 4,65,000 ಹೇಳೋದು ಬನ್ನಿ ಒಂದು 4,45,000 ರೂಪಾಯಿ ಕೊಡೋಣ 4,45,000 ಡಸ್ಟರ್ ಸಿಗ್ತಿರೋದು ಸರ್ ನೆಕ್ಸ್ಟ್ ವೆಹಿಕಲ್ ನೆಕ್ಸಾನ್
ಸರ್ ಟಾಟಾ ನೆಕ್ಸಾನ್ ಬಂದು 19 ಮಾಡಲು ಸೆಕೆಂಡ್ ಓನರು, ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಗುಡ್ ಕಂಡೀಷನ್ ಗಾಡಿ. ಇದು 7,50,000 ಹೇಳೋದು, 7,25,000 ರೂಪಾಯಿ ಮುಗಿಸೋಣ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್ ಗಾಡಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಬ್ರೀಜಾ. ನೆಕ್ಸ್ಟ್ ವೆಹಿಕಲ್ ಬಂದು ಬ್ರೀಜಾ 21 ಮಾಡಲು ಸಿಂಗಲ್ ಓನರ್ ಗಾಡಿ, VXI ಆಪ್ಷನಲ್ಲು, ಟಾಪ್ ಅಂಡ್ ಮಾಡಲು. ಸರ್ ಇದು ಬಂದು 8,40,000 ಹೇಳೋದು, 8 ಲಕ್ಷಕ್ಕೆ ಕೊಟ್ಬಿಡೋಣ. 8 ಲಕ್ಷಕ್ಕೆ? 8 ಲಕ್ಷಕ್ಕೆ ಖಂಡಿತ ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ I20 ಬಂದು 2020 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ, 54,000 ಹೊಡಿದೆ. 6,95,000 ಹೇಳೋದು, 6,75,000 ರೂಪಾಯಿ ಕೊಡೋಣ. ಹಾಗೆ ನೆಕ್ಸ್ಟ್ ಸೆಲೆರಿಯೋ ಬಂದು 2014 ಮಾಡಲು ಸಿಂಗಲ್ ಓನರ್, LXI 3,35,000 ರೂಪಾಯಿ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ವೆಹಿಕಲ್ ಸರ್ ಯೆಲ್ಲೋ ಬೋರ್ಡ್ ನೋಡೋರಿಗೆ ದುಡಿಯೋರಿಗೆ. ಸರ್ 16 ಮಾಡಲು ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. 2,15,000 ಹೇಳೋದು, 1,95,000 ರೂಪಾಯಿಗೆ ಆಗುತ್ತೆ. 1 ಲಕ್ಷ ಡೀಸೆಲ್? ಡೀಸೆಲ್ ಗಾಡಿ. ಓಕೆ, ಅಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? ಟಾಟಾ ಮಾಂಜಾ 2009 ಮಾಡಲು, ಫ್ರೆಶ್ FC ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಸಡನ್ ವೆಹಿಕಲ್. ಬರೀ 1,85,000, ಬನ್ನಿ 1,75,000 ರೂಪಾಯಿ ಕೊಡೋಣ. ಓಕೆ, ನೆಕ್ಸ್ಟ್ ಜೈಲೋ ಸರ್? 7 ಸೀಟರ್ ವೆಹಿಕಲ್, ಇದು ಕೂಡ 29 ವರೆಗೂ FC ಇದೆ, ಡೀಸೆಲ್ ವೇರಿಯಂಟು. ಬರೀ 1,75,000 ರೂಪಾಯಿ ಕೊಡೋಣ. 7 ಸೀಟರ್ ವೆಹಿಕಲ್, ಬಾರ್ಗಿನ್ ಎಲ್ಲ 1,75,000 ರೂಪಾಯಿ ಆಗುತ್ತೆ. ನಿಸಾನ್ ಟೆರಾನೋ ಸರ್? ನಿಶಾನ್ ಟೆರಾನೋ 4,75,000, 14 ಮಾಡಲು ಸಿಂಗಲ್ ಓನರ್ ಗಾಡಿ, 110 PS ಡೀಸೆಲ್, ಟಾಪ್ ಅಂಡ್ ಮಾಡಲು, 3,75,000 ರೂಪಾಯಿ ಡೆಡ್ ಲೈನ್ ಗಾಡಿ ಅದು. ಓಕೆ, ಈಕೋ ಸರ್? ಸರ್ ಈಕೋ ಡಿಮ್ಯಾಂಡೆಡ್ ವೆಹಿಕಲ್, 12 ಮಾಡಲು ಸಿಂಗಲ್ ಓನರ್ ಗಾಡಿ, 1,06,000, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನೋ ರಿಪ್ಲೇಸ್ಮೆಂಟು, ಗುಡ್ ಕಂಡೀಷನ್ ಗಾಡಿ, 2,75,000, ಬನ್ನಿ 2,65,000 ರೂಪಾಯಿ ಕೊಡೋಣ. 2,65,000ಕ್ಕೆ. ನೆಕ್ಸ್ಟ್ ಸ್ವಿಫ್ಟ್ ನೋಡ್ತೀವಿ ಸರ್, ಶಿಫ್ಟ್ ZI ಟಾಪ್ ಅಂಡ್ ಮಾಡಲು, 11 ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, 3,95,000 ಹೇಳೋದು, 3,75,000 ರೂಪಾಯಿಗೆ ಆಗುತ್ತೆ.